ವಿಶ್ವಾಸ ಹೇಗಿದೆ? ತಯಾರಿ ಯಾವತ್ತೋ ಶುರು ಮಾಡಿದ್ದೀವಿ. ಇನ್ನು ಮುಂದೆ ನಾವು ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಗೆಲುವು ಖಚಿತ ಮಾಡಿಕೊಂಡು ನಾವು ಎಲೆಕ್ಷನ್ ಕೌಂಟಿಂಗ್ ಡೇ ಎಲ್ಲರೂ ಸೇರೋಣ, ಅವತ್ತು ಸೆಲೆಬ್ರೇಟ್ ಮಾಡೋಣ. ಬಿಜೆಪಿಯ ಭದ್ರಕೋಟೆ ಅಂತ ಈ ಬಾರಿ ಕಾಂಗ್ರೆಸ್ ಬಾವುಟ ಆರುತ್ತ ಕ್ಷೇತ್ರದಲ್ಲಿ ಮೊದಲಿಂದ ಅದು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಇವಾಗ 4 ಸಲ ಬಿಜೆಪಿಯವರು ಗೆದ್ದಿದ್ದಾರೆ. ಅದು ಏನೇನೋ ಸೆಂಟ್ರಲ್ ವೇವ್, ಮೋದಿ ವೇವ್ ಅದಕ್ಕೋಸ್ಕರ ಗೆದ್ದಿದ್ದಾರೆ. ಆದರೆ ಅಷ್ಟು ಅವಕಾಶ ಸಿಕ್ಕಿತ್ತಲ್ಲ ಬಿಜೆಪಿ ಸಂಸದರಿಗೆ, ಅವ್ರಿಗೆ ಏನಾದರೂ ಮಾಡಿದಾರಾ, ಕ್ಷೇತ್ರಕ್ಕೆ ಬಂದಿದ್ದಾರಾ, ಅವೆಲ್ಲ ಪ್ರಶ್ನೆಗಳು ನೀವು ಅವ್ರನ್ನ ಕೇಳಬೇಕು. ಜನರನ್ನು ಕೇಳಿ ಸಾಕು. ಜನ ಹೇಳ್ತಾರೆ. ಎಲ್ಲಿ ಒಂದ್ಸತಿ ಬಂದರು, ಅದಾದಮೇಲೆ 5 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ, ಏನು ಕೆಲಸ ಮಾಡಿಲ್ಲ. ಇಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದೆ ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲೂ ಅದಕ್ಕೆ ಒಂದು ಅಡಿಷ್ನಲ್ ಡಬಲ್ ಎಂಜಿನ್ ಆಫ್ ಅ ಡಿಫ್ರೆಂಟ್ ಸಾರ್ಟ್ ನಾವು ಮಾಡಿಕೊಂಡು ಒಂದು ಬೆಂಗಳೂರಿಗೆ ಏನೇನು ಮಾಡಬೇಕಾಗಿದೆ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಅದ್ರ ಮೇಲೆ ನೋಡಿ, ನಾವು ಒಂದು ಒಳ್ಳೆ ಟೀಮ್ ಬೆಂಗಳೂರು ಕೊಟ್ಟಿದ್ದೀವಿ. ಯಂಗ್ 3 ಪ್ರೊಫೆಷನಲ್ಸ್, ಸೌಮ್ಯ ರೆಡ್ಡಿ ದಕ್ಷಿಣದಲ್ಲಿ, ಮನ್ಸೂರ್ ಅಲಿ ಖಾನ್ ಸೆಂಟ್ರಲ್ನಲ್ಲಿ, ನನ್ನ ಉತ್ತರದಲ್ಲಿ. ಏಕೆ ಅಂತಂದರೆ ಇದು ಈ ಕ್ಷೇತ್ರಗಳಲ್ಲಿ ನೀವು ನೋಡಿದ್ರೆ ಲಕ್ಷಗಟ್ಟಲೆ ಎಜುಕೇಟೆಡ್ ಪ್ರೊಫೆಷನಲ್ಸ್ ಇದ್ದಾರೆ. ಅವರಿಗೆಲ್ಲ ಇಲ್ಲಿ ಹಿಂದಿನ 4-5 ವರ್ಷದಲ್ಲಿ ಬಿಜೆಪಿಯವರು 2-3 ಅವಧಿಯಲ್ಲಿ ಬಿಜೆಪಿ ಸಂಸದರು ಈ ನಮ್ಮ ನಗರವನ್ನು ನೆಗ್ಲೆಕ್ಟ್ ಮಾಡಿ ಎಲ್ಲ ಒಂದು ತೊಂದರೆ ಕೊಟ್ಟಿದ್ದಾರೆ. ಇವಾಗ ನೀರು ಬಗ್ಗೆ ನೀವು ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ಅದು ಹೂಳಿ ಎತ್ತದು ಎಷ್ಟು ವರ್ಷ ತಗೋಬೇಕಾಗಿತ್ತು ಬಿಜೆಪಿ ಸರ್ಕಾರ, ಅವೆಲ್ಲ ನೀವು ಪ್ರಶ್ನೆ ಕೇಳಬೇಕು. ಅದಕ್ಕೋಸ್ಕರ ನಮ್ಗೇನು ಸಮಸ್ಯೆ ಆಗ್ತೇವೆ ಅವರಿಂದ ಆಗ್ತಾ ಇರೋದು. ನಮ್ಮ ಕಾಲದಲ್ಲಿ ನಾವು ಎದುರಿಸ್ತಾ ಇದ್ದೀವಿ. ಅದು ಸೃಷ್ಟಿಯಾಗಿರೋದು ಹಿಂದೆ. ನಾವು ಇನ್ನು ಮುಂದೆ ಏನೇನು ಮಾಡಬೇಕಾಗಿದೆ ನಮ್ಮ ನಗರಕ್ಕೆ, ನಮ್ಮ ಬಡ ಜನರಿಗೆ, ನಮ್ಮ ಯುವಕರಿಗೆ. ನಮ್ಮ ಸಿಟಿ ಇದು ವರ್ಲ್ಡ್ ಕ್ಲಾಸ್ ಸಿಟಿ. ಅದನ್ನು ಆ ಒಂದು ವಿಷನ್ ಇಟ್ಕೊಂಡು ಬೆಂಗಳೂರು ನಗರ, ಬೆಂಗಳೂರು ಉತ್ತರ ಅದನ್ನು ನಾವು ಉತ್ತಮ ನಗರ ಮಾಡೋಕ್ಕೋಸ್ಕರ ಎಲ್ಲದಕ್ಕೂ ತಯಾರಿಕೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮುಂದೆ ನೀವು ನೋಡ್ತೀರಾ ಕ್ಯಾಂಪೇನ್ ಟ್ರೈಲ್ನಲ್ಲಿ. ಬನ್ನಿ, ಒಟ್ಟಿಗೆ ಬನ್ನಿ, ಭಾಳ ಒಳ್ಳೊಳ್ಳೆ ಇವೆಂಟ್ಸ್ ನಿಮಗೆ ಕಂಡು ಬರುತ್ತೆ ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು.